ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಯಿಶಿ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಅಪ್ಲೋಡ್ ಮಾಡಿರೋಂಥ ವೀಡಿಯೋ ಬಂದು ಮಂತ್ರಾಲಯ ಟ್ರಿಪ್ಪಿಂದು. ಸೊ ಮುಂಚೆನೇ ಶಾರ್ಟ್ಸಲ್ಲಿ ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೆ, ಬಟ್ ಇವತ್ತು ಕಂಬೈನ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಮಿನಿಟಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದು. ಸೊ ಹಾಗಾಗಿ ಬಸ್ಸಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಸ್ಲೀಪರ್ AC ಬಸ್ ಕಲ್ಯಾಣ ರಥ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ರಿಸರ್ವೇಷನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಆ ಬಸ್ಸಲ್ಲಿ ನೈಟ್ ಹೊರಟಿದ್ದು ಆ್ಯಂಡ್ ಮಧ್ಯರಾತ್ರಿ ಐ ಥಿಂಕ್ 3:30 ಹಂಗೆ ನಾವು ರೀಚ್ ಆದ್ವಿ. ಬಟ್ ತುಂಬ ಚೆನ್ನಾಗಿತ್ತು ಬಸ್ ಫೆಸಿಲಿಟೀಸ್ ಆಗಿರ್ಬೋದು ಅಥವಾ ನೀಟಾಗಿ ಕ್ಲೀನಾಗಿ ಇತ್ತು. ಆ್ಯಂಡ್ ನಮಗೆ ಖುಷಿ ಅಂತ ಅನ್ನಿಸ್ತು ಹೋಗಿದ್ದು. ಬಿಕಾಸ್ ಅರ್ಜೆಂಟಾಗಿ ಬುಕ್ ಮಾಡಿದ್ರಿಂದ ಯಾವುದೇ ಟ್ರೈನ್ ಅವೈಲೇಬಲ್ ಇರಲಿಲ್ಲ. ಅಂದರೆ ಟ್ರೈನ್ಸಲ್ಲಿ ನಮಗೆ ಸೀಟ್ ಸಿಗಲಿಲ್ಲ. ಆ್ಯಂಡ್ ತತ್ಕಾಲಲ್ಲಿ ಬುಕ್ ಮಾಡೋಕ್ಕೂ ಆಪ್ಷನ್ ನಮಗಿರಲಿಲ್ಲ. ಸೊ ಹಾಗಾಗಿ ಬಸ್ ಇಸ್ ದ ಓನ್ಲಿ ಆಪ್ಷನ್ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಅರ್ಜೆಂಟಲ್ಲಿ ಕಲ್ಯಾಣ ರಥದಲ್ಲಿ ಹೋಗಿ ಬಂದಿದ್ದು. ಆ್ಯಂಡ್ ತುಂಬಾ ಖುಷಿ ಆಯಿತು. ಲಾಸ್ಟ್ ಮಿನಿಟ್ ಆದ್ರೂ ಕೂಡ ಎಲ್ಲ ಸಮಾಧಾನವಾಗಿ ಆಯಿತು. ಆ್ಯಂಡ್ ವಿಸಿಟ್ ಮಾಡೋ ಅದೃಷ್ಟ ಸಿಕ್ತು ಅಂತ ಹೇಳಿಬಿಟ್ಟು ಅಂತ. ಆ್ಯಂಡ್ ಅಲ್ಲಿಂದ ನಾವು ಮಧ್ಯರಾತ್ರಿ ಹೋಗಿದ್ದಂಥ ಲಾಡ್ಜು ಬಂದು ವೈಷ್ಣವಿ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು. ಸೊ ಇದು ಅಷ್ಟೇ ಅರ್ಜೆಂಟಲ್ಲಿ ಬುಕ್ ಮಾಡಿದ್ದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಪ್ರೈಸು ರೂಮ್ಗಳಿಗೆ, ಬಟ್ ತುಂಬಾ ನೀಟಾಗಿತ್ತು ಆ್ಯಂಡ್ ಕ್ಲೀನಾಗಿತ್ತು. ಆ್ಯಂಡ್ ಎಲ್ಲ ಟಾಯ್ಲೆಟ್ರೀಸ್ ಕೊಟ್ಟಿದ್ರು ಆ್ಯಂಡ್ ತುಂಬ ನೀಟಾಗಿ ಇಟ್ಕೊಂಡಿದ್ರು. ಹಾಗಾಗಿ ನಾವೇನು ಅಷ್ಟೊಂದು ಇದು ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದು ಫಸ್ಟು ರಾಯರ ದರ್ಶನಕ್ಕೆ. ಸೊ ಅವತ್ತು ವೀಕ್ ಡೇ ಆಗಿದ್ದರಿಂದ ತುಂಬಾ ಕಡಿಮೆ ಜನ ಇದ್ದರು ಅಂತ ಹೇಳ್ಬೋದು. ಆ್ಯಂಡ್ ಬೆಳಗ್ಗೆ ಹೋಗಿದ್ದಕ್ಕೂ ತುಂಬ ಖುಷಿ ಆಯಿತು. ಆ್ಯಂಡ್ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಅಥವಾ ತುಂಬ ಜನ ಅನ್ನೋ ಥರ ಏನು ಫೀಲ್ ಆಗಲಿಲ್ಲ. ಆರಾಮಾಗಿ ಸಮಾಧಾನವಾಗಿ ಕೂತ್ಕೊಂಡು ದರ್ಶನ ಮಾಡೋಷ್ಟು ನಮಗೆ ಇದಿತ್ತು. ಅಂದರೆ ಟೈಮ್ ಎಲ್ಲ ಸಿಕ್ಕಿತ್ತು. ಆ್ಯಂಡ್ ವೀಕ್ ಡೇ ಅಂತ ಹೇಳಿದ್ನಲ್ಲ, ಆವಾಗ ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಇರ್ತಾರೆ ಅನಿಸುತ್ತೆ ವೀಕೆಂಡಿಗೆ ಕಂಪೇರ್ ಮಾಡಿದ್ರೆ, ಅಥವಾ ಥರ್ಸ್ಡೇಸ್ ಎಸ್ಪೆಷಲಿ ಗುರುವಾರ ತುಂಬ ಜನ ಇರ್ತಾರೆ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಒಳಗಡೆ ಗರ್ಭಗುಡಿಲೆಲ್ಲ ವೀಡಿಯೋಸ್ ಫೋಟೋಗ್ರಫಿ ಅಲೋ ಇಲ್ಲ. ಸೊ ಹಾಗಾಗಿ ನಾನು ಆಚೆ ಕಡೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೆ. ಆ್ಯಂಡ್ ನಿಮ್ಗಳ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇದೆಲ್ಲ ನಾನು ಬಂದು ಅದೇ ಆಚೆ ಏನಿರುತ್ತೆ ಅಲ್ಲಿ ನಾನು ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದಂಥದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಸೊ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮಗೆ ಅಭಯ ಆಂಜನೇಯ ಟೆಂಪಲ್ ಒಂದು ಕೂಡ ವಿಸಿಟ್ ಮಾಡಿದ್ವಿ. ಸೊ ಅಲ್ಲೇ ರೋಡಲ್ಲಿ ಅಂದರೆ ಕಾರ್ ನಿಲ್ಲಿಸ್ಬಿಟ್ಟು ಹೋಗಿ ನೋಡ್ಬೋದು. ಸೊ ಅಲ್ಲಿಂದ ನಾವು ಹೋಗಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಸೊ ತುಂಬ ಜನ ಹೇಳ್ತಾಯಿದ್ರು ಮಂತ್ರಾಲಯ ಸುತ್ತಮುತ್ತ ತುಂಬ ಜಾಗಗಳಿದೆ ನೋಡೋಕ್ಕೆ ಅಂತ. ಬಟ್ ನಮಗೆ ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ ಇದು ಒಂದು ದೇವಸ್ಥಾನನ ನಾವು ವಿಸಿಟ್ ಮಾಡಿದ್ವಿ. ಆಲ್ಮೋಸ್ಟ್ ಮಂತ್ರಾಲಯದಿಂದ ಐ ಥಿಂಕ್ 45 ಮಿನಿಟ್ಸೋ 1 ಅವರ್ ಏನೋ ತೊಗೊಂತು ಅನಿಸುತ್ತೆ. ಸೊ ಬಟ್ ಏನು ಅನಿಸ್ಲಿಲ್ಲ. ನಾನು ಮುಂಚೆನೇ ಹೇಳ್ದಂಗೆ ಅಲ್ಲಿ ಹೆಂಗಿದ್ರು ವೀಕ್ ಡೇಸಲ್ಲಿ ತುಂಬ ಕಡಿಮೆ ಜನ ಇದ್ರಲ್ಲ, ಇಲ್ಲೂ ಕೂಡ ಏನು ತುಂಬ ರಶ್ ಅಂತ ಅನ್ನಿಸ್ಲಿಲ್ಲ. ಸಮಾಧಾನವಾಗಿ ದರ್ಶನ ಎಲ್ಲ ಮಾಡಿಕೊಂಡು ಎಲ್ಲ ಸುತ್ತಮುತ್ತ ಅಂದರೆ ಆ ದೇವಸ್ಥಾನದ ಸುತ್ತಮುತ್ತ ಏನೇನಿದೆ ಅದನ್ನೆಲ್ಲ ನೋಡಿಕೊಂಡು ಬಂದಿತ್ತು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ನೀವುಗಳೇನಾದ್ರು ವಿಸಿಟ್ ಮಾಡ್ತಿದ್ರೆ ಸ್ವಲ್ಪ ಟೈಮ್ ಇದ್ದರೆ ಇನ್ನೂ ಎಷ್ಟೊಂದು ಒಳ್ಳೊಳ್ಳೆ ಪ್ಲೇಸ್ ಇದೆ ಅಂತ ಕೇಳ್ಪಟ್ಟೆ. ವಿಸಿಟ್ ಮಾಡಿ ಆದಷ್ಟು. ಆ್ಯಂಡ್ ಅಲ್ಲಿಂದ ಬಂದಾದಮೇಲೆ ನಮ್ಮದು ಬಸ್ಸು 10:45 ಇದ್ದಿದ್ದರಿಂದ ನಮಗೆ ರಥೋತ್ಸವ ಕೂಡ ನೋಡೋಕ್ಕೆ ಅದೃಷ್ಟ ಸಿಕ್ತು ಅಂತಲೇ ಹೇಳ್ಬೋದು. ಬಿಕಾಸ್ ನಮಗೆ ಇದೆಲ್ಲ ನೋಡೋದು ಏನೋ ಒಂದು ಖುಷಿ ಅಂತ ಅನಿಸುತ್ತೆ. ಮಂತ್ರಾಲಯಕ್ಕೆ ಬಂದಾದಮೇಲೆ ಇದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡು ಮತ್ತೆ ಸೆಕೆಂಡ್ ಟೈಮ್ ವಿಸಿಟ್ ಮಾಡಿದ್ವಿ ದೇವಸ್ಥಾನಕ್ಕೆ. ಸೊ 7 ಗಂಟೆನೋ 7:15 ರಥೋತ್ಸವ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಬಿಕಾಸ್ 5 ಥರನೋ 6 ಥರನೋ ತೇರನ್ನ ಎಳಿತಾರೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೋಡೋಕ್ಕೂ ಒಂದು ಖುಷಿ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಎಲ್ಲ ಕಾಮಾಗಿರ್ತಾರೆ ಜನಗಳು. ಏನೋ ಒಂದು ನೆಮ್ಮದಿ ಅಂತ ಅನಿಸುತ್ತೆ ಆ ಮಂತ್ರಾಲಯ ದೇವಸ್ಥಾನದಲ್ಲಿ ಕೂತಿದ್ದಾಗ. ಸೊ ಖುಷಿ ಆಯಿತು. ಆ್ಯಂಡ್ ರಾಯರ ದರ್ಶನ ನಮಗೆ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಮಂತ್ರಾಲಯ ಟ್ರಿಪ್ ಕೂಡ ತುಂಬ ಚೆನ್ನಾಗಿತ್ತು. ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಈ ಟ್ರಿಪ್ ಬಗ್ಗೆ, ಅಥವಾ ನಾವು ಬಸ್ಸಸ್ ಹೆಂಗೆ ಬುಕ್ ಮಾಡಿದ್ವಿ ಅಥವಾ ಹೋಟೆಲ್ ಹೆಂಗೆ ಬುಕ್ ಮಾಡಿದ್ವಿ ಅನ್ನೋದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.